ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ನಮಗೆ ನೋಡೋಣ ಒಳ್ಳೆ ಟೇಸ್ಟಿಯಾಗಿರುವಂತಹ ಅದೇ ರೀತಿ ಹೆಲ್ತಿಯಾಗಿರುವಂತಹ ರಾಗಿ ಉಪ್ಪಿಟ್ಟು ಯಾವ ರೀತಿ ಮಾಡೋದು ಅಂತ. ಉಪ್ಪಿಟ್ಟಂತಲೂ ಹೇಳ್ಬೋದು, ಖಾರ ಬಾತ್ ಅಂತಲೂ ಹೇಳ್ತಾರೆ. ಅದಕ್ಕೆ ಒಳ್ಳೆ ಒಂದು ಚಟ್ನಿ ಕಾಂಬಿನೇಷನ್ ಸಹ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಉಪ್ಪಿಟ್ಟನ್ನು ನಮಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅಥವಾ ಸಂಜೆ ಡಿನ್ನರ್ ಆಗಿ ಸಹ ಉಪಯೋಗಿಸ್ಬೋದು. ಶರೀರಕ್ಕೆ ತಂಪು, ಅದೇ ರೀತಿ ಆರೋಗ್ಯಕ್ಕೆ ತುಂಬ ಉತ್ತಮ ಇದು. ಫಸ್ಟಿಗೆ ಚಟ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. 1 ಕಪ್ ಅಳತೆಯಷ್ಟು ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ. ಅದಕ್ಕೆ 2 ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ. ಹಸಿಮೆಣಸಿನಕಾಯಿ ನಿಮಗೆ ಎಷ್ಟು ಬೇಕಷ್ಟು ತಗೋಬೋದು. ಆಮೇಲೆ ಒಂದು ಸಣ್ಣ ಪೀಸು ಶುಂಠಿ. ಇನ್ನು ಇದಕ್ಕೆ ನಾವು ಹಾಕೋದು ಪುಟಾಣಿ ಕಡಲೆ. ನಾವು ಚಟ್ನಿಗೆಲ್ಲ ಹಾಕ್ತೀವಲ್ಲ ಆ ಥರದ್ದು ಪುಟಾಣಿ ಕಡಲೆ. ಒಂದು 3 ರಿಂದ 4 ಚಮಚ ಕಡಲೆನ ತಗೊಂಡಿದ್ದೀನಿ. ನೋಡಿ, ಅದನ್ನು ಸಹ ಈ ತೆಂಗಿನಕಾಯಿ ಒಟ್ಟಿಗೆ ಹಾಕಿದ್ದೀನಿ. ಇನ್ನು ನಾವು ಇದಕ್ಕೆ ಹಾಕೋದು ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಚಟ್ನಿ ಗ್ರೈಂಡ್ ಮಾಡುವಾಗಲೇ ಉಪ್ಪನ್ನು ಸಹ ಸೇರಿಸಿ ಗ್ರೈಂಡ್ ಮಾಡಿದರೆ ಚಟ್ನಿ ಒಳ್ಳೆ ಟೇಸ್ಟ್ ಇರುತ್ತೆ. ನೋಡಿ, ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ಒಳ್ಳೆ ಫೈನಾಗಿ ಗ್ರೈಂಡ್ ಮಾಡೋಣ. ಚಟ್ನಿನ ರುಬ್ಬಿ ಒಂದು ಸೈಡ್ಗೆ ಇಟ್ಟಿದ್ದೀನಿ. ಇನ್ನು ಈ ಥರ ಒಂದು ಪಾನ್ ಬಿಸಿ ಮಾಡಿ ನಾವು ಒಂದು 2 ರಿಂದ 3 ಚಮಚ ಎಣ್ಣೆ ಹಾಕಬೇಕು. ಎಣ್ಣೆ ಚೆನ್ನಾಗಿ ಬಿಸಿ ಆದ ಮೇಲೆ ನಾವು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ, ಅದೇ ರೀತಿ ಒಂದು ಅರ್ಧ ಚಮಚದಷ್ಟು ಉದ್ದಿನಬೇಳೆ ಹಾಕಬೇಕು. ನೋಡಿ, ಉದ್ದಿನಬೇಳೆ ಮತ್ತು ಸಾಸಿವೆ ಇದಿನ್ನೂ ಸ್ವಲ್ಪ ಚೆನ್ನಾಗಿ ಬಿಸಿಯಾಗಿ ಒಡೆದಾದ ಮೇಲೆ ಇದೇ ರೀತಿ ಮಿಕ್ಸ್ ಮಾಡಿ, ಇನ್ನು ನಾವು ಇದಕ್ಕೆ ಹಾಕೋದು ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಸ್ವಲ್ಪ ನೀರುಳ್ಳಿ. ನೋಡಿ, ಸಣ್ಣ ಸಣ್ಣ ಕಟ್ ಮಾಡಿದರೆ ಸ್ವಲ್ಪ ನೀರುಳ್ಳಿ ಹಾಕಿದರೆ ಸಾಕು. ಅದೇ ರೀತಿ ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಒಣಮೆಣಸಿನಕಾಯಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ನಾವು ಈಗ ಇದನ್ನು ಫ್ರೈ ಮಾಡಬೇಕು. ನೋಡಿ, ಜಾಸ್ತಿ ಬ್ರೌನ್ ಕಲರ್ ಆಗೋದೆಲ್ಲ ಬೇಡ, ಒಂದು ಲೈಟಾಗಿ ಫ್ರೈ ಆದರೆ ಸಾಕು. ಇವಾಗ ಒಳ್ಳೆ ಒಂದು ಸ್ಮೆಲ್ ಬರುತ್ತೆ ನೋಡಿ. ನೀರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾವು ಇದಕ್ಕೆ ಒಂದು ಸ್ವಲ್ಪ ಹಿಂಗೆ ಹಾಕಬೇಕು. ಜಾಸ್ತಿ ಬೇಡ, ಒಂದು ಸ್ವಲ್ಪ ಹಿಂಗೆ ಹಾಕಿದರೆ ಸಾಕು. ಆಮೇಲೆ ಇದನ್ನೆಲ್ಲ ಇನ್ನೊಂದು ಸರ್ತಿ ಇದೇ ರೀತಿ ಮಿಕ್ಸ್ ಮಾಡಿ, ಇನ್ನು ನಾವು ರುಬ್ಬಿ ಇಟ್ಟಿರುವಂತಹ ಚಟ್ನಿ ಇದೆಯಲ್ಲ ಅದನ್ನು ಇದಕ್ಕೆ ಹಾಕಬೇಕು. ನೋಡಿ, ನಾನು ರುಬ್ಬಿ ಇಟ್ಟಿರುವ ಚಟ್ನಿಯನ್ನು ಇದಕ್ಕೆ ಹಾಕಿದ್ದೀನಿ. ಆಮೇಲೆ ಮಿಕ್ಸಿ ಜಾರನ್ನು ಕ್ಲೀನ್ ಮಾಡಿ ಸ್ವಲ್ಪ ನೀರು ಇದಕ್ಕೆ ಹಾಕಬೇಕು. ನೋಡಿ, ಇದು ಇವಾಗ ಸ್ವಲ್ಪ ದಪ್ಪ ಇದೆ, ಅದಕ್ಕೋಸ್ಕರ ಜಾಸ್ತಿ ನೀರು ಬೇಡ. ಸ್ವಲ್ಪ ಮಿಕ್ಸಿ ಜಾರಿಗೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿ ನೀರನ್ನು ಇದಕ್ಕೆ ಮಿಕ್ಸ್ ಮಾಡಿ ನಾವು ಈ ಥರ ಮಿಕ್ಸ್ ಮಾಡಬೇಕು. ಉಪ್ಪು ಒಂದು ಸರ್ತಿ ಚೆಕ್ ಮಾಡ್ಕೋಬೇಕು. ಉಪ್ಪು ಬೇಕಂದರೆ ಇವಾಗ ನಾವು ಉಪ್ಪು ಸ್ವಲ್ಪ ಸೇರಿಸಿದರೆ ಸಾಕು. ಆಮೇಲೆ ಇದೇ ರೀತಿ ಮಿಕ್ಸ್ ಮಾಡಿ, ಇದು ಜಾಸ್ತಿ ಕುದಿಲಿಕ್ಕಿಲ್ಲ, ಲೈಟಾಗಿ ಕುದಿ ಬರ್ತಾ ಇದ್ದಂಗೆ ನಾವು ಇವಾಗ ಇದನ್ನು ಸ್ಟವ್ ಆಫ್ ಮಾಡಬೇಕು. ನಮ್ಮದು ಚಟ್ನಿ ರೆಡಿ ಆಯಿತು. ಚಟ್ನಿಗೆ ಸೈಡಿಗೆ ಇಟ್ಕೊಂಡು ಇನ್ನು ಉಪ್ಪಿಟ್ಟು ರೆಡಿ ಮಾಡೋಣ. ಉಪ್ಪಿಟ್ಟಿಗೋಸ್ಕರ ಒಂದು ಸಣ್ಣ ನೀರುಳ್ಳಿನ ಸಣ್ಣ ಸಣ್ಣ ಕಟ್ ಮಾಡಿದ್ದೀನಿ. ಅದೇ ರೀತಿ ಕರಿಬೇವು ಸೊಪ್ಪು, ಒಣಮೆಣಸಿನಕಾಯಿ, ಹಸಿಮೆಣಸಿನಕಾಯಿ, ಸ್ವಲ್ಪ ಶುಂಠಿನ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಇದೇ ರೀತಿ ಒಂದು ಪಾನ್ ಬಿಸಿ ಮಾಡಿ ಅದಕ್ಕೆ 2 ರಿಂದ 3 ಚಮಚ ಎಣ್ಣೆ ಹಾಕಬೇಕು. ಎಣ್ಣೆ ಒಳ್ಳೆ ಬಿಸಿ ಆದಮೇಲೆ ಅರ್ಧ ಚಮಚದಷ್ಟು ಸಾಸಿವೆ, ಅದೇ ರೀತಿ ಅರ್ಧ ಚಮಚದಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ನೋಡಿ, ಉದ್ದಿನಬೇಳೆ ಮತ್ತು ಸಾಸಿವೆನ ಹಾಕಿದ್ದೀನಿ. ಆಮೇಲೆ ಇನ್ನು ನಾವು ಇದಕ್ಕೆ ಹಾಕೋದು ಒಂದು ಸ್ವಲ್ಪ ಗೋಡಂಬಿ ಬೀಜ. ನೋಡಿ, ಗೋಡಂಬಿ ಬೀಜ ಹಾಕಿ ಇದನ್ನೆಲ್ಲ ಸ್ವಲ್ಪ ಬ್ರೌನ್ ಕಲರ್ ಆಗುವಷ್ಟು ನಾವು ಇದನ್ನು ಫ್ರೈ ಮಾಡಬೇಕು. ಇದು ಒಳ್ಳೆ ಫ್ರೈ ಆದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರುವ ಶುಂಠಿನ ಫಸ್ಟಿಗೆ ಹಾಕಬೇಕು. ನೋಡಿ, ಶುಂಠಿ ಹಾಕಿ ಸ್ವಲ್ಪ ಹೊತ್ತು ನಾವು ಶುಂಠಿನ ಫ್ರೈ ಮಾಡಬೇಕು. ಆವಾಗ ಆ ಶುಂಠಿದು ಹಸಿ ಟೇಸ್ಟ್ ಎಲ್ಲ ಹೋಗಿ ಒಳ್ಳೆ ಒಂದು ಸ್ಮೆಲ್ ಬರುತ್ತೆ. ಇನ್ನು ನಾವು ಕಟ್ ಮಾಡಿ ಇಟ್ಕೊಂಡಿರುವ ನೀರುಳ್ಳಿ, ಒಣಮೆಣಸಿನಕಾಯಿ, ಅದೇ ರೀತಿ ಕರಿಬೇವು ಸೊಪ್ಪು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಇದೇ ರೀತಿ ಒಳ್ಳೆ ಸ್ಮೆಲ್ ಬರುತ್ತೆ. ಈಗ ಜಾಸ್ತಿ ಬ್ರೌನ್ ಕಲರ್ ಆಗೋದು ಬೇಡ. ಇನ್ನು ಇದಕ್ಕೆ ನಾವು ಸ್ವಲ್ಪ ಹಿಂಗೆ ಹಾಕಬೇಕು. ಹಿಂಗೆ ಹಾಕಿ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಮಾಡಿ, ಇನ್ನು ಇದಕ್ಕೆ ನಾವು ಒಂದು 3/4 ಕಪ್ ಅಳತೆಯಷ್ಟು ಬಾಂಬೆ ರವೆನ ಹಾಕಬೇಕು. ನೋಡಿ, 3/4 ಕಪ್ಪು ಬಾಂಬೆ ರವೆನ ಹಾಕಿದ್ದೀನಿ. ಹಾಕಿ ಇದೇ ರೀತಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಆ ರವೆನ ಸ್ವಲ್ಪ ಫ್ರೈ ಮಾಡಬೇಕು. ನಾವು ಫಸ್ಟಿಗೆ ರವೆನ ಫ್ರೈ ಮಾಡಿಲ್ಲ, ಇದರೊಟ್ಟಿಗೆ ಹಾಕಿ ನಾವು ಸ್ವಲ್ಪ ಇದೇ ರೀತಿ ರವೆನ ಒಳ್ಳೆ ಫ್ರೈ ಮಾಡಬೇಕು. ನೋಡಿ, ಇವಾಗ ಬಾಂಬೆ ರವೆ ಎಲ್ಲ ಒಳ್ಳೆ ಫ್ರೈ ಆಗಿದೆ. ಇನ್ನು ನಾವು ಇದಕ್ಕೆ ಹಾಕೋದು 1 ಕಪ್ ರಾಗಿ ಹಿಟ್ಟು.
ರಾಗಿ ಹಿಟ್ಟನ್ನು ಸಹ ಹಾಕಿ ಒಳ್ಳೆ ಮಿಕ್ಸ್ ಮಾಡಬೇಕು. ಇವಾಗ ನಾನು ಇನ್ನೊಂದು ಸರ್ತಿ ಅಳತೆ ಹೇಳ್ತೀನಿ. 1 ಕಪ್ ರಾಗಿ ಹಿಟ್ಟು, ಅದೇ ರೀತಿ 3/4 ಕಪ್ಪು ಬಾಂಬೆ ರವೆ ಹಾಕಿದ್ದೀನಿ ಇದಕ್ಕೆ. ಅದೇ ರೀತಿ ಈ ರಾಗಿ ಹಿಟ್ಟಿನ ಹಸಿ ಸ್ಮೆಲ್ಲೆಲ್ಲ ಹೋಗುವಷ್ಟು ನಾವು ಇದನ್ನು ಫ್ರೈ ಮಾಡಬೇಕು. ಆಮೇಲೆ ಇವಾಗಲೇ ನಾವು ಉಪ್ಪು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಇನ್ನೊಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದೇ ರೀತಿ ನಾವು ಮಿಕ್ಸ್ ಮಾಡುವಾಗ ಸ್ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಡಬಾರ್ದು. ಸ್ಲೋ ಫ್ಲೇಮಲ್ಲಿ ನಾವು ಇದನ್ನು ಲೈಟಾಗಿ ಇದೇ ರೀತಿ ಫ್ರೈ ಮಾಡ್ತಾ ಇರಬೇಕು. ಒಳ್ಳೆ ಸ್ಮೆಲ್ ಬರುತ್ತೆ. ಇವಾಗ ಇನ್ನು ನಾವು ಇದಕ್ಕೆ ನೀರು ಸೇರಿಸಬೇಕು. ಯಾವ ಕಪ್ಪಲ್ಲಿ ನಾವು ರಾಗಿ ಹಿಟ್ಟನ್ನು ತಗೊಂಡಿದ್ದೀವೋ ಅದೇ ಕಪ್ಪಿಗೆ 4 ಕಪ್ ಅಳತೆಯಷ್ಟು ನೀರನ್ನು ಹಾಕಬೇಕು. ಇನ್ನೊಂದು ಸರ್ತಿ ಹೇಳ್ತೀನಿ. ನಾನು 1 ಕಪ್ ರಾಗಿ ಹಿಟ್ಟು, ಅದೇ ರೀತಿ 3/4 ಕಪ್ಪು ಬಾಂಬೆ ರವೆಯನ್ನು ತಗೊಂಡಿದ್ದೀನಿ. ಅದಕ್ಕೆ 4 ಕಪ್ ನೀರನ್ನು ಹಾಕಿದ್ದೀನಿ. ಅದೇ ರೀತಿ ಇನ್ನಿದನ್ನು ನಾವು ಗಂಟಿಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀರು ಹಾಕಿದ ತಕ್ಷಣ ನಾವು ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾವುದೇ ರೀತಿಯಲ್ಲಿ ನಮಗೆ ಇದು ಗಂಟಾಗೋದಿಲ್ಲ. ಯಾಕಂದರೆ ಬಾಂಬೆ ರವೆ ಮತ್ತು ರಾಗಿ ಹಿಟ್ಟೆಲ್ಲ ಚೆನ್ನಾಗಿ ಫ್ರೈ ಮಾಡಿದ್ದೀವಲ್ಲ. ಇದೇ ರೀತಿ ಒಳ್ಳೆ ಎಲ್ಲ ಕಡೆ ಮಿಕ್ಸ್ ಮಾಡಿ ಆದಮೇಲೆ ಇದನ್ನು ಕವರ್ ಮಾಡಿ ಒಂದು 2 ನಿಮಿಷ ನಾವು ಇದೇ ರೀತಿ ಬಿಡಬೇಕು. 2 ನಿಮಿಷ ಆದ ತಕ್ಷಣ ಇದನ್ನು ಓಪನ್ ಮಾಡಿ ನೋಡಿ. ಇದು ಇವಾಗ ಆಲ್ಮೋಸ್ಟ್ ನೀರೆಲ್ಲ ಡ್ರೈ ಆಗ್ತಾ ಇದೆ. 1 ಚಮಚ ತುಪ್ಪ ಹಾಕಬೇಕು ಇದಕ್ಕೆ. ನೋಡಿ 1 ಚಮಚ ತುಪ್ಪ ಹಾಕಿದ್ದೀನಿ. ತುಪ್ಪ ಹಾಕಿದ ಮೇಲೆ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಆಲ್ಮೋಸ್ಟ್ ನಮ್ಮದು ನೀರೆಲ್ಲ ಡ್ರೈ ಆಗ್ತಾ ಇದೆ. ಇನ್ನು ತುಪ್ಪ ಹಾಕಿ ಸಹ ನಾವು ಒಳ್ಳೆ ಮಿಕ್ಸ್ ಮಾಡಿ ಇನ್ನು ಇದನ್ನು ಕವರ್ ಮಾಡಿ ಒಂದು 2 ನಿಮಿಷ ನಾವು ಬಿಡಬೇಕು. ನೋಡಿ ಇವಾಗ ತುಪ್ಪ ಹಾಕಿ ಎಲ್ಲ ಕಡೆ ಮಿಕ್ಸ್ ಆಗುವಾಗಲೇ ನೋಡಿ ಈ ಥರ ಮಿಕ್ಸ್ ಮಾಡುವಾಗಲೇ ಆಲ್ಮೋಸ್ಟ್ ನಮ್ಮದು ಉಪ್ಪಿಟ್ಟೆಲ್ಲ ರೆಡಿಯಾಗಿದೆ. ಆದರೂ ಇನ್ನೂ ಸ್ವಲ್ಪ ನೀರು ಡ್ರೈ ಆದ್ರೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇನ್ನು ಇದನ್ನು ಕವರ್ ಮಾಡಿ ಒಂದು 2 ನಿಮಿಷ ಇದೇ ರೀತಿ ಬಿಡೋಣ. 2 ನಿಮಿಷ ಆದ ತಕ್ಷಣ ಓಪನ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣ ಸಣ್ಣ ಕಟ್ ಮಾಡಿ ಇದಕ್ಕೆ ಹಾಕಿ ಒಳ್ಳೆ ಮಿಕ್ಸ್ ಮಾಡಿದರೆ ನಮ್ಮದು ರಾಗಿ ಉಪ್ಪಿಟ್ಟು ರೆಡಿ ಆಯಿತು. ಇದೇ ರೀತಿ ನಾವು ಇದನ್ನು ಮಿಕ್ಸ್ ಮಾಡಿ ನಾವು ಇದನ್ನು ಸರ್ವ್ ಮಾಡೋದಕ್ಕಿಂತ ಮುಂಚೆ ಕವರ್ ಮಾಡಿ ಇನ್ನು 1, 2, 3 ನಿಮಿಷ ಹೀಗೆ ಬಿಟ್ಟು ನಾವು ಇದನ್ನು ಸರ್ವ್ ಮಾಡಿದರೆ ಒಳ್ಳೆ ಟೇಸ್ಟ್ ಇರುತ್ತೆ. ಎಲ್ಲರೂ ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ತುಂಬ ಹೆಲ್ತಿಯಾಗಿರುವಂತಹ ಈ ರಾಗಿ ಉಪ್ಪಿಟ್ಟು ನಮ್ಮದು ಉಪ್ಪಿಟ್ಟಿಲ್ಲಿ ರೆಡಿ ಆಯಿತು. ಇನ್ನು ನಾನು ಸ್ಟವ್ ಎಲ್ಲ ಆಫ್ ಮಾಡಿ ಕವರ್ ಮಾಡಿ ಒಂದು 2 ನಿಮಿಷ ಇದೇ ರೀತಿ ಬಿಡ್ತಾ ಇದ್ದೀನಿ. ಆಮೇಲೆ ನಾವು ಇದನ್ನು ಬಿಸಿ ಬಿಸಿಯಾಗಿರುವ ಉಪ್ಪಿಟ್ಟನ್ನು ಸರ್ವ್ ಮಾಡ್ಬೋದು. ಇದೇ ರೀತಿ ಒಂದು ಬೌಲಿಗೆ ಹಾಕಿ ಈ ರೀತಿ ಸ್ವಲ್ಪ ಚಟ್ನಿ ಎಲ್ಲ ಹಾಕಿ ಕೊಟ್ಟರೆ ಮಕ್ಕಳು ಸಹ ಖುಷಿಪಟ್ಟು ತಿಂತಾರೆ. ಈ ಬೇಸಿಗೆ ತುಂಬ ಸೆಕೆ ಇರುವಾಗ ರಾಗಿ ಎಲ್ಲ ತಿಂದರೆ ನಮ್ಮ ಶರೀರಕ್ಕೆ ತುಂಬ ತಂಪು ಸಹ, ಅದೇ ರೀತಿ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ನನ್ನ ಈ ವಿಡಿಯೋ ನೋಡ್ತಿದ್ದಂಗೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸಿಗೆಲ್ಲ ಶೇರ್ ಮಾಡಿಕೊಡಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಸಹ ಪ್ರೆಸ್ ಮಾಡಿದರೆ ಮುಂದೆ ನಾನು ಹಾಕೋ ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಇದೇ ರೀತಿಯಾಗಿ ಇನ್ನೊಂದು ವಿಡಿಯೋ ಆಗಿ ಬರ್ತೀನಿ. ಟಿಲ್ ದೆನ್ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.